ನಮಸ್ಕಾರ, ನನ್ನ ಹೆಸರು ನರಸಿಂಹಮೂರ್ತಿ, ಮೇಘಾ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ. ಸೊ ನಮ್ಮಲ್ಲಿ ನಾವು ಸ್ಮಾಲ್ ರೇಂಜ್ ಕಂಟ್ರೋಲರ್ ಅಂತ ಒಂದು ಕಂಟ್ರೋಲರ್ನ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸಿದ್ದೀವಿ. ಈ ಕಂಟ್ರೋಲರಲ್ಲಿ ನಮಗೆ 6 ವಾಲ್ಗಳನ್ನು ಆಪ್ರೇಟ್ ಮಾಡ್ಬೋದು. ಈ ಕಂಟ್ರೋಲರ್ ನಮಗೆ ಈ ಚಿಕ್ಕ ಬಾಕ್ಸಲ್ಲೇ ಹಿಡಿಸುತ್ತೆ. ಸೊ ಇದಕ್ಕಾಗಿ ನಮಗೆ ಒಂದು ಸಪ್ರೇಟ್ ರೂಮ್ ಅಂತ ಏನೂ ಬೇಕಾಗಲ್ಲ. ಸೊ ಇದಕ್ಕೆ ನಮಗೆ ಏರಿಯಾ ಕನ್ಸ್ಯೂಮ್ ಮಾಡೋದು ಇಲ್ಲ, ಏನೂ ಇಲ್ಲ. ಸೊ ಇದು ನಮಗೆ ಈ ಕಂಟ್ರೋಲರಲ್ಲಿ 6 ವಾಲ್ವ್ ಅಂದರೆ 2 ಇಂಚು, 2.5 ಇಂಚು, 3 ಇಂಚು ಅಂತ ಯಾವ ವಾಲ್ವ್ ಅಂದರೂ ಆಪ್ರೇಟ್ ಮಾಡ್ಬೋದು. ಅಪ್ ಟು 6 ವಾಲ್ವರೆಗೂ ನಾವು ಆಪ್ರೇಟ್ ಮಾಡ್ಬೋದು. ಈಗ ಈ ಕಂಟ್ರೋಲರಲ್ಲಿ ನಾವು ಈ ಸದ್ಯಕ್ಕೆ 6 ವಾಲ್ವಲ್ಲಿ 4 ವಾಲ್ವು 2 ಇಂಚಿಂದು ಮತ್ತು ಹಾಗೂ ಈ ಥರ ಒಂದು ಕಂಟ್ರೋಲರ್ನ ಕೊಟ್ಟು ಇದಕ್ಕೆ ಒಂದು ಸ್ಮಾಲ್ ರೇಂಜ್ ಕಿಟ್ ಅಂತ ಕರಿತಾ ಇದ್ದೀವಿ. ಸೊ ಈ ಡ್ರಿಪ್ ಸ್ಮಾರ್ಟ್ ಕಿಟ್ಟಲ್ಲಿ ನಿಮಗೆ 4 2 ಇಂಚ್ ವಾಲ್ವು ಒಂದು ಕಂಟ್ರೋಲರ್ ಬರುತ್ತೆ. ಇದು ನಮಗೆ ಈ ಟೈಮ್ ಬೇಸ್ ಮೇಲೆ ಆಪ್ರೇಟ್ ಮಾಡ್ತೀವಿ. ಇದು 60,000 ರಿಂದ 65,000 ರೇಂಜಲ್ಲಿ ನಿಮಗೆ ರೈತರಿಗೆ ಸಿಕ್ಕುತ್ತೆ. ಸೊ ನಮ್ಮಲ್ಲಿ ಈ ಡೋಸಿಂಗ್ ಎಲ್ಲ ಯೂನಿಟ್ಸ್ ಎಲ್ಲ ಇದೆ. ಸೊ ನೀವು ಅಲ್ಲಿ ಫೀಲ್ಡಲ್ಲಿ ಹೋಗೋಣ, ನಂತರ ನಾವು ಅಲ್ಲಿ ವಾಲ್ಗಳು ಕೂಡ ತೋರಿಸ್ತೀನಿ. ಇದರಿಂದ ನಮಗೆ ಎಷ್ಟೆಷ್ಟು ದೂರ ವಾಲ್ವ್ ಇದೆ ಅಂತ ಗೊತ್ತಾಗುತ್ತೆ. ಹಾಗೂ ಈ ಏರ್ ನೋಡಿ ಎಷ್ಟಿದೆ, ಇಷ್ಟು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಹೋಗಬೇಕು ಅಂದ್ಕೊಂಡ್ರೆ ಈ ಒಂದು 6 ಗಂಟೆನಲ್ಲಿ ನಾವು ಇಲ್ಲೂ ಆಪ್ರೇಟ್ ಮಾಡಬೇಕು, ಕೆಳಗಡೆ ಅಲ್ಲೇ ಆಪ್ರೇಟ್ ಮಾಡಬೇಕು ಅಂದರೆ ಅಷ್ಟು ವೇಗವಾಗಿ ಹೋಗೋಕ್ಕೂ ಆಗಲ್ಲ. ಸೊ ಅದನ್ನು ನಾವು ಎಲ್ಲಿಯಾದರೂ ಕೂತ್ಕೊಂಡು ನಾವು ವಾಲ್ವನ್ನ ಆನ್ ಆಫ್ ಮಾಡ್ಬೋದು. ಇದು ಪ್ರೋಗ್ರಾಮ್ ಮಾಡ್ಬೋದು. ಹೇಗೆ, ಸೋಮವಾರದಿಂದ ಭಾನುವಾರದವರೆಗೂ ನಿಮಗೆ ಒಂದು ದಿನಕ್ಕೆ ಮೊದಲನೇ ವಾಲ್ವು ಎಷ್ಟು ಗಂಟೆ ನಡಿಬೇಕು, 2ನೇ ವಾಲ್ವ್ ಎಷ್ಟು ಗಂಟೆ, 3ನೇ ವಾಲ್ವ್ ಎಷ್ಟು ಗಂಟೆ, 4ನೇ ವಾಲ್ವ್ ಎಷ್ಟು ಗಂಟೆ ಅಂತ ಅದರಲ್ಲಿ ನಾವು ಪ್ರೋಗ್ರಾಮ್ ಮಾಡ್ಬೋದು. ಆ ಪ್ರೋಗ್ರಾಮ್ ಪ್ರಕಾರ ಮಾಡೋದಲ್ಲದೆ ನಾವು ಆಟೋಮೆಟಿಕ್ಕಾಗಿ ಇದನ್ನು ಆಪ್ರೇಟ್ ಮಾಡೋದಲ್ಲದೆ ಇದು ಮ್ಯಾನ್ಯಲಿ ಕೂಡ ನಾವಿಲ್ಲಿ ಆಪ್ರೇಟ್ ಮಾಡ್ಬೋದು. ಅದೇ ಥರ ವಾಲ್ವನ್ನು ಕೂಡ ಮ್ಯಾನ್ಯಲಿ ಆನ್ ಆಫ್ ಮಾಡ್ಬೋದು. ಅದೇ ಥರ ಆಟೋ ಮೋಡನ್ನು ಮೊಬೈಲಲ್ಲಿ ಆಫ್ ಮಾಡಿಕೊಂಡು ಮೊಬೈಲಲ್ಲಿ ಕೂಡ ನಾವು ಮ್ಯಾನ್ಯಲ್ ಮೋಡನ್ನ ಆನ್ ಮಾಡಿ ಆಫ್ ಮಾಡಿ ಅಲ್ಲಿ ವಾಲ್ನ ಆಪ್ರೇಟ್ ಮಾಡ್ಬೋದು. ಸೊ ಪ್ರೋಗ್ರಾಮಲ್ಲಿ ತಾನು ನಡೀತಾನೆ ಇರ್ತದೆ. ಅದಲ್ಲದೆ ನಾವು ಮ್ಯಾನ್ಯಲ್ ಆಗಿ ಮಾಡಬೇಕು ಅಂದ್ಕೊಂಡ್ರೆ ಆ ಆಪ್ಷನ್ ಕೂಡ ಮೊಬೈಲಲ್ಲಿ ಹಾಗೂ ಇಲ್ಲಿ ಎರಡರಲ್ಲೂ ಇದೆ. ಔಟ್ಪುಟ್ ಬಂದರೆ ಚೆನ್ನಾಗಿರುತ್ತೆ. 1.5 ಇಂಚ್ ಬಂದರೆ ಮತ್ತೆ ನೀರು ಕಡಿಮೆ ಆಗುತ್ತೆ. ಈಗ ಈ ಆಟೋಮೇಷನಲ್ಲಿ ಡೋಸಿಂಗ್ ಯೂನಿಟ್ ಕೂಡ ಇದೆ. ಇದು ಸ್ಮಾಲ್ ರೇಂಜ್ ಕಂಟ್ರೋಲರ್. ಹಾಗೆ ನಾವು 5 ಎಕರೆ 10 ಎಕರೆ 20 ಎಕರೆ ಹೋದಂಗೆಲ್ಲ ದೊಡ್ಡದಾಗುತ್ತೆ. ಎಲ್ಲ ಏರಿಯಾ ಎಲ್ಲ ದೊಡ್ಡದಾಗುತ್ತೆ. ಕ್ರಾಪ್ಗಳು ಕಮರ್ಷಿಯಲ್ ಕ್ರಾಪಿಗೆ ಹೋಗ್ತೀವಿ. ಗ್ರೀನ್ ಹೌಸ್ ಇರುತ್ತೆ, ಓಪನ್ ಫೀಲ್ಡ್ ಇರುತ್ತೆ. ಇದೆಲ್ಲದಕ್ಕೂ ಬರೀ ವಾಲ್ಗಳನ್ನು ಆಪ್ರೇಟ್ ಮಾಡಿ ಟೈಮ್ ಬೇಸ್ ಮೇಲೆ ಈಗ ರನ್ ಆಗೋದೆಲ್ಲ ಟೈಮ್ ಬೇಸಿಸ್ ಮೇಲೆ. ಈ ಟೈಮ್ ಬೇಸಿಸ್ ಅಲ್ಲದೆ ನಾವು ವಾಲ್ಯೂಮ್ ಬೇಸ್ಡ್ ಹೋಗಬೇಕು ಅಂದರೆ ಸ್ವಲ್ಪ ಲಾರ್ಜರ್ ಕಂಟ್ರೋಲರ್ಗೆ ಹೋಗಬೇಕು. ಆ ಥರ ಮೀಡಿಯಮ್ ಸ್ಕೇಲ್ ಕಂಟ್ರೋಲರ್ಸು ಇದೆ. ಹಾಗೆ ನಾವು ಇನ್ನೂ ಫರ್ಟಿಲೈಸರ್ ಎಲ್ಲ ಕೊಡಬೇಕು, ಅದನ್ನು ECPH ಬೇಸ್ ಮೇಲೆ ಕೊಡಬೇಕು ಅಂದರೆ ನಮ್ಮ ಹತ್ರ ಆ ಥರ ಡೋಸಿಂಗ್ ಯೂನಿಟ್ ಕೂಡ ಇದೆ. ಸೊ ಇದನ್ನು ನಾವು ಕಂಪ್ಲೀಟಾಗಿ ನಿಮಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲನೂ ಎಲಾಬ್ರೇಟ್ ಮಾಡ್ತೀವಿ. ಇದು ಟೈಲರ್ ಮೇಡ್, ನಿಮಗೆ ಯಾವ ಥರ ಬೇಕೋ ಅದೇ ಥರದ ಒಂದು ಕಂಟ್ರೋಲರ್ನು ಸಜೆಸ್ಟ್ ಮಾಡ್ಬೋದು. ಅದು ಅದೇ ಥರದೊಂದು ಪರ್ಫೆಕ್ಟ್ ಸಿಸ್ಟಮ್ನ ನಿಮಗೆ ನಾವು ರೆಡಿ ಮಾಡಿ ಕೊಡ್ಬೋದು. ಅದಕ್ಕೆ ಅಂತ ಒಂದು ಕಾಸ್ಟ್ ಎಸ್ಟಿಮೇಷನ್ ಅಂತ ಕಳಿಸ್ತೀವಿ. ಸೊ ಅದೇ ಥರ ಸರ್ವಿಸ್ ಕೂಡ ನಮ್ಮಲ್ಲಿ ಚೆನ್ನಾಗಿರುತ್ತೆ. ತಾವು ಇದಕ್ಕಾಗಿ ನೀವು 7022820179 ನಮ್ಮ ನಂಬರು. ಓಕೆ, ನನ್ನ ನಂಬರ್ನ ಸೇವ್ ಮಾಡಿ. ಆಮೇಲೆ ಇನ್ನೊಂದು 7993746530 ಈ 2 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಆಟೋಮೇಷನ್ ಬೇಕಾಗಿರುವಂಥ ಎಲ್ಲ ಡೀಟೇಲ್ಸ್ನ ನಾವು ಕೊಡ್ತೀವಿ. ಅವಶ್ಯಕತೆ ಇದ್ದಲ್ಲಿ ನಾವು ನಿಮ್ಮ ಫೀಲ್ಡಿಗೆ ಸರ್ವೆ ಅಂತಲೂ ಬರ್ತೀವಿ. ಓಕೆ, ಥ್ಯಾಂಕ್ ಯು.